ಗಾಯ್ಸ್, ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಸೊ ಇವತ್ತು ಹೊಸ ಚಾಲೆಂಜು. ಪ್ರತಿ ದಿವಸವೂ ಹೊಸ ಚಾಲೆಂಜ್ ಇರುತ್ತೆ, ಹೊಸ ಹೊಸ ಸಮಸ್ಯೆಗಳು ಬರ್ತವೆ, ಹೊಸ ಹೊಸ ತಂತ್ರ ಓಡಬೇಕಾಗತ್ತೆ. ಸೊ ಇವತ್ತು ಕೂಡ ಅದೇ ಥರ ಗೇಮ್ ಪ್ಲ್ಯಾನ್ ಮಾಡಬೇಕು. ಸೊ ಅದೇ ಥರ ನಾನು ಏನು ಯೋಚನೆ ಮಾಡಿದ್ದೇನೆ ಅಂದರೆ, ಇವಾಗ ನನ್ನ ಪ್ರಕಾರ ಸಿ ವೇವ್ ಶುರುವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ಕೆಟು ನಮಗೆ ಕನ್ಫರ್ಮ್ ಆಗಬೇಕು ಅಂದರೂ ಕೂಡ ಈ ಬ್ಲ್ಯಾಕ್ ಲೈನ್ ಇದೆಯಲ್ಲ ದೊಡ್ಡದು, ಇಲ್ಲಿ ಹಾರಿಜೆಂಟಲ್ 490 86 490 ಮೇಲೆ 489 ಇದೆ 0.786 490 ಮೇಲೆ 23,490 ಮೇಲೆ 15 ನಿಮಿಷದ ಕ್ಯಾಂಡಲ್ ಏನಾದರೂ ಕ್ಲೋಸ್ ಆದರೆ ನಮಗೆ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 585, ಆಮೇಲೆ 630 ಚಾನ್ಸ್ ಇದೆ, ಆಮೇಲೆ 730 740 ಥರ್ಡ್ ಟಾರ್ಗೆಟ್. 3 ಟಾರ್ಗೆಟ್ ಇದ್ದಾವೆ. ಬಟ್ ನಮಗೆ ಇಂಪಾರ್ಟೆಂಟ್ ಏನಂದರೆ ಇದ್ರಕ್ಕಂತ ಕೆಳಕ್ಕೆ ಹೋಗಬಾರ್ದು, ಅಲ್ಲಿವರೆಗೂ ನಮಗೆ ಪಾಸಿಟಿವೇ ಲೆಕ್ಕ ಬರುತ್ತೆ. ಸೊ ಇದನ್ನೇನಾರು ಬ್ರೇಕ್ ಮಾಡ್ತು ಅಂದರೆ 23,310ನ 313 ಹಿಂಗೆ ಇದೆ, ಒಂದು 13 ಪಾಯಿಂಟ್ 4 ಪಾಯಿಂಟ್ ಹಿಂದಕ್ಕೆ ಇಟ್ಟರೆ 310 ಏನಾರು ಬ್ರೇಕ್ ಮಾಡ್ತು ಅಂದರೆ ಸೊ ನಾವು ಆಮೇಲೆ ಬೇರೆ ಥರ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ಈಗ ನಮ್ಮ ಪ್ಲ್ಯಾನ್ ಬಂದುಬಿಟ್ಟು ಅದು ಬಿಟ್ಟು ಬೇರೆ ಇಲ್ಲ. ಸೊ ನೋಡೋಣ, ನಾನು ಲೆಕ್ಕಾಚಾರದ ಪ್ರಕಾರನೇ ಇರಬೇಕಾಗತ್ತೆ ನಾವು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಯಾಕೆಂದರೆ ನೋಡಿ ಎಷ್ಟು ಸಾರಿ ಬಂದೋಗಿದೆ ನಿನ್ನೆ ಮಾರ್ಕೆಟು. ಎಷ್ಟು ನೋಡಿ, ಈ ಲೈನ್ 1 ಸಲ 2 ಸಲ 3 ಸಲ 4 ಸಲ 5-6 ಸಲ ಬಂದು ಹೋಗಿದೆ. ಸೊ ಹಂಗಾಗಿ ಇದ್ರ ಮೇಲೇನಾದರೂ 490 ಮೇಲೇನಾದರೂ ಕ್ಲೋಸ್ ಆಗಬೇಕು, 15 ನಿಮಿಷಕ್ಕೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಸೊ ಆಮೇಲೆ ನಾವು ಎಂಟ್ರಿ ಆಗೋಕ್ಕೆ ಸಾಧ್ಯ. ಬಟ್ ಇನ್ನೂ ಒಂದು ಏನಪ್ಪ ಪ್ರಾಬ್ಲಮ್ ಇರೋದಂದ್ರೆ, ಇಲ್ಲಿ ನಮಗೆ ಸೈಕ್ಲಿಕ್ ಲೈನು 1 ಗಂಟೆಗಿದೆ. ಈ ನಮ್ಮದು ಮಾಮೂಲಿ ಸೈಕ್ಲಿಕ್ ಲೈನ್ ಬರುತ್ತಲ್ಲ, ಇದು 1 ಗಂಟೆಗಿದೆ. ಸೊ ನಾವು ಹುಷಾರಾಗಿರಬೇಕು. ಮಾರ್ಕೆಟ್ ಯಾವ ಥರ ವರ್ತನೆ ಮಾಡುತ್ತೆ ನೋಡ್ಕೊಳ್ಳೋಣ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋದು ಅಥವಾ ಮುಂಚೆನೇ ಕ್ಲೋಸ್ ಕೊಡ್ತಾನೋ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಆಮೇಲೆ ನಾವು ಡಿಸಿಷನ್ ತಗೊಳ್ಳೋಣ ಗೈಸ್. ಸೊ ಕೆಳಕ್ಕೆ ಹೋಗೋದು ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈಗ ಸದ್ಯಕ್ಕೆ ಮೇಲಿಂದ ಮಾತ್ರ ತಲೆ ಕೆಡಿಸ್ಕೊಳ್ಳೋಣ. ಇಲ್ಲಿ ಸಪೋರ್ಟ್ ಲೆವೆಲ್ ಅಷ್ಟೇ 3 ಪಾಯಿಂಟ್ ನೆನ್ಪಿಟ್ಕೋಬೇಕು. ಅದಾದಮೇಲೆ ಮಾರ್ಕೆಟ್ ಏನೇನು ಮಾಡುತ್ತೆ, ಏನೇನು ಹೆಂಗಿರುತ್ತೆ ನೋಡ್ಕೊಂಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡ್ತೀನಿ. ಮಾರ್ಕೆಟ್ ಓಪನ್ ಆಗಿಲ್ಲ ಇನ್ನು. ಅಲ್ಲಿವರೆಗೂ ಸ್ಟೇ ಟ್ಯೂನಿಂಗ್ ಗಾಯ್ಸ್. ಇವಾಗ ಒಂದು ಕ್ಯಾಂಡಲ್ 15 ನಿಮಿಷದ್ದು ಕಂಪ್ಲೀಟ್ ಆಯಿತು. ಸೊ ನೋಡಿ, ಅದು 516 ಹೈ ಹೋಗಿಬಿಟ್ಟು ಕ್ಲೋಸ್ ಆಗಿದ್ದು 461ಕ್ಕೆ. ಸೊ ನಾನು ಯಾವುದೇ ಕಾರಣಕ್ಕೂ 490 15 ನಿಮಿಷಕ್ಕೆ ಕ್ಯಾಂಡಲ್ ಬ್ರೇಕ್ ಆಗೋವರೆಗೂ ಕ್ಲೋಸ್ ಆಗೋವರೆಗೂ ಅದ್ರ ಮೇಲೆ ನಾನು ಯಾವುದೇ ಎಂಟ್ರಿ ತಗೊಳ್ಳಲ್ಲ. ಯಾಕೆಂದರೆ ಇವತ್ತು ಲಾಸ್ಟ್ ಡೇ ವೀಕಿಂದು. ಸೊ ನೋಡೋಣ, ಅದ್ರ ಮೇಲೆ ಏನರೆ ಕ್ಲೋಸ್ ಆಯಿತು ಅಂದರೆ ಆವಾಗ ಎಂಟ್ರಿ ತಗೊಳ್ಳೋಣ, ಇಲ್ಲ ಅಂದರೆ ಬೇಡ. ಈ ಕಡೆಗೆ ಜಾಸ್ತಿ ಪ್ರೀಮಿಯಮ್ಗಳು ಬೇರೆ ಇದೆ. ಸೊ ನಮಗೆ ಟೈಮ್ ಸೈಕಲ್ ಬೇರೆ, ಸೈಕ್ಲಿಕ್ ಲೈನ್ ಬೇರೆ 1 ಗಂಟೆಗಿದೆ. ನೋಡೋಣ ಏನಾಗುತ್ತೋ. ಸುಮ್ಮನೆ ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸ್ವಲ್ಪ ಮೇಲೆ ಹೋಗುತ್ತೆ ಅಂತ ಬೈ ಮಾಡೋದು, ತಗೊಳಕ್ಕೊಳ್ಳೋದು ಬೇಡವೇ ಬೇಡ ಇವತ್ತು. ನೋಡೋಣ, 490 ಮೇಲೆ ಹೋದರೆ ಅಟ್ಲೀಸ್ಟ್ ಒಂದು 50ರಿಂದ 100 ಪಾಯಿಂಟಾರು ಹಿಡಿಬೋದು. ನೋಡೋಣ ಗೈಸ್. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾನು ಮೇಲೆ ಹೋಯ್ತು ಕ್ಲೋಸ್ ಆಯಿತು ಅಂದರೆ 15 ನಿಮಿಷ ಆದಮೇಲೆ ನಾನು ನೋಡೋದು ನೆಕ್ಸ್ಟು. ಅಲ್ಲಿವರೆಗೂ ನೋಡೋಲ್ಲ, ಯಾಕೆಂದರೆ ಕ್ಯಾಂಡಲ್ ಕ್ಲೋಸ್ ಆಗಿರೋದು ನೋಡಬೇಕು. ಅದು ಒಂದು ವೇಳೆ ಕ್ಯಾಂಡಲ್ ನಮಗೆ ಜಾಸ್ತಿ 520 530 ಮೇಲೆ ಕ್ಲೋಸ್ ಆಯಿತು ಅಂದರೂ ಸ್ವಲ್ಪ 630ವರೆಗೂ ಇರುತ್ತೆ. ಸ್ವಲ್ಪ ಕೆಳಗೆ ಬಂದರೆ ಬೇಕಾದ್ರೆ ಟ್ರೈ ಮಾಡೋಣ. ಇಲ್ಲದೇ ಇದ್ದರೆ 490 500ಕ್ಕೆ ಕ್ಲೋಸ್ ಆಯಿತು ಅಂದರೆ ಎಂಟ್ರಿ ಆಗ್ಬೋದು, ಏನು ತೊಂದರೆ ಇಲ್ಲ. ಅಲ್ಲಿವರೆಗೂ ಈ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ನಾನೇನು ಮಾಡಲ್ಲ ಗೈಸ್. ಅದು ಎಷ್ಟರ ಮೇಲೆ ಹೋಗಲಿ ಪರವಾಗಿಲ್ಲ. ಅದು ಕಂಪ್ಲೀಟ್ ಆದಮೇಲೆ ನೋಡ್ತೀನಿ. ಏಕೆಂದರೆ ಮೇಲೆ ಹೋದಂಗೆ ಮಾಡಿ ಮತ್ತೆ ಕೆಳಗೆ ಬರೋ ಸಾಧ್ಯತೆ ಕೂಡ ಇರ್ತೈತಿ. ಟೈಮ್ ಸೈಕ್ಲಿಕ್ ಲೈನು 1 ಗಂಟೆಗೆ ಇರೋದ್ರಿಂದ ನಾನು ಸ್ವಲ್ಪ ಪೇಷನ್ಸ್ ತಗೊಳ್ಳೋದು ಒಳ್ಳೇದು ಇವತ್ತು ಗೈಸ್. ಇವಾಗ 2ನೇ ಕ್ಯಾಂಡಲ್ಲು ಕಂಪ್ಲೀಟ್ ಆಯಿತು. ಸೊ ಅದು 476ಗೆ ಕ್ಲೋಸ್ ಆಗಿದೆ. ನಮಗೆ 490 ಬೇಕು. ಅಲ್ಲಿವರೆಗೂ ವೆಯ್ಟಿಂಗ್ ಪೇಷನ್ಸ್ ಬೇಕೇ ಬೇಕು. ಇಲ್ಲದೇ ಇದ್ದರೆ ಈ ಥರ ತಗೊಳ್ಳೋಕ್ಕಿನ ಸಾಧ್ಯತೆ ಇರುತ್ತೆ.
490 ಮೇಲೆ ಕ್ಲೋಸ್ ಆಗಲಿ. ಸೊ ಆವಾಗ ಎಂಟ್ರಿ ಆಗೋಣ. ಅಲ್ಲಿವರೆಗೂ ಮತ್ತೆ 15 ನಿಮಿಷ ಬ್ರೇಕ್. ಗೈಸ್ ಇವಾಗ 3ನೇ ಕ್ಯಾಂಡಲ್ ಕ್ಲೋಸ್ ಆಯಿತು. ಈಗಲೂ ಕೂಡ ಅದರ ಮೇಲೆ 490 ಮೇಲೆ ಹೋಗಿಲ್ಲ, ಕೆಳಗೆ ಇದೆ. ಹಾಗಂತ ನಾನು ಬೀಳುತ್ತೆ ಅಂತ ಪಿ ತಗೊಳಕ್ಕಂತೂ ಹೋಗಲ್ಲ ಇವತ್ತು. ಸೊ ಬರಲಿ, ಆದಷ್ಟು ಕೆಳಗೆ ಬಂದಷ್ಟು ಒಳ್ಳೆಯದೇ ನಮಗೆ. ನೋಡೋಣ, ನಮ್ಮ ಟೈಮ್ ಸೈಕ್ಲಿಕ್ ಕ್ಲೈಮ್ ಪ್ರಕಾರನೇ ವರ್ಕ್ ಆಗ್ತಾಯಿತ್ತು ಮಾರ್ಕೆಟ್. ಇವಾಗ ಇನ್ನು ಅಲ್ಲಿ ಕ್ಲೋಸ್ ಆಗಬೇಕು, ಇಲ್ಲ ಕೆಳಗೆ ಬಂದಾಗ ಎಂಟ್ರಿ ಆಗಬೇಕು. ಎರಡರಾಗ ಒಂದು ಆಪ್ಷನ್ ಇದೆ ನಂದು ಸಿ ಕಡೆಗೆ. ಇದ್ರ ಮೇಲೆ ಕ್ಲೋಸ್ ಆಗಬೇಕು, ಇಲ್ಲ ಇಲ್ಲಿ ಕೆಳಗೆ ಬಂದಾಗ ಎಂಟ್ರಿ ತಗೋಬೇಕು. 340 350 ಅಲ್ಲಿವರೆಗೂ ವೆಯ್ಟಿಂಗ್. ಗೈಸ್ ಇವಾಗ ನೋಡಿ, ಇನ್ನೊಂದು ದೊಡ್ಡ ಕ್ಯಾಂಡಲ್ ಬಂತು, ಗ್ರೀನ್ ಕ್ಯಾಂಡಲ್ಲು. ಆ ಲೈನಿನ ಮೇಲೆ ಹೋದರೂ ಕೂಡ ಕೆಳಗೆ ಕ್ಲೋಸ್ ಆಗಿದೆ. ಸೊ ನಾವು ಆ ಥರ ಪಟ್ಟು ಬೈ ಮಾಡೋಂಗಿಲ್ಲ. ಈಗ ಅದರ ಮೇಲೆ ಕ್ಲೋಸ್ ಆದರೆ ಅಷ್ಟೇ ನಾನು ಎಂಟ್ರಿ ಆಗೋದು. ಈ ಥರ ಎಲ್ಲ ಮೇಲೆ ಹೋಗಿ ಯಾಮಾರಿಸೋ ಸಾಧ್ಯತೆ ಜಾಸ್ತಿ ಇರ್ತವೆ. ಸೊ ಇದ್ರ ಮೇಲೆ ಎಂಟ್ರಿ ಕ್ಲೋಸ್ ಆದರೆ ಮಾತ್ರ ನೋಡಿ, ಎಷ್ಟು ಸಲ ಅದ್ರ ಪಕ್ಕ ಹೋಗಿ ಬಂದಿದೆ, ಅದ್ರ ಮೇಲೆ ಹೋಗಿ ಮತ್ತೆ ಕೆಳಗೆ ಕ್ಲೋಸ್ ಆಗಿದೆ. ನಾವು ಅಲ್ಲಿವರೆಗೂ ವೆಯ್ಟ್ ಮಾಡ್ತಾನೆ ಇರೋಣ. ಅದು ಎಲ್ಲಿವರೆಗೂ ಕ್ಲೋಸ್ ಆಗೋಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರೋಣ. ಒಂದು ವೇಳೆ ಈ ಲೈನ್ ಹತ್ರ ನಮ್ಮ ಡೈಲಿ ಸಪೋರ್ಟ್ ಹತ್ರ ಕೆಳಗೆ ಬಂದರೆ ಬೈ ಮಾಡೋಣ. ಅಲ್ಲಿವರೆಗೂ ವೆಯ್ಟಿಂಗ್ ಅಷ್ಟೇ, ಏನು ಮಾಡೋಂಗಿಲ್ಲ. ಇವೆಲ್ಲ ಕಾಮನ್ ಇದ್ದದ್ದೇ. ನಾವು ಆ ಥರ ಪಟ್ಟು ನೋಡಿ, ಇದು ದೊಡ್ಡ ಕ್ಯಾಂಡಲ್ ಹೋಯ್ತು ಅಂತ ಬೈ ಮಾಡಿದರೆ ಸರಿಯಾಗಿ ತಗೊಳಕ್ಕಿಂತದ್ವಿ. ಈಗ ಅದಕ್ಕೆ ಕ್ಲೋಸ್ ಆಗೋದು ಇಂಪಾರ್ಟೆಂಟು. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಆ ಥರ ಪಡೋಂಗಿಲ್ಲ. ಗೈಸ್ ನೋಡಿ, ಮತ್ತೆ ಒಂದು ಕ್ಯಾಂಡಲ್ ಕೂಡ ಅದ್ರ ಮೇಲೆ ಹೋಗ್ಬಿಟ್ಟು ಹಂಗೆ ವಾಪಸ್ ಬಂದು 470 ಕ್ಲೋಸ್ ಆಗಿದೆ. ಸೊ ಅಲ್ಲಿ ಮೇಲೆ ಕ್ಲೋಸ್ ಆಗೋವರೆಗೂ ನಾವಂತೂ ವೆಯ್ಟಿಂಗಲ್ಲೇ ಇರಬೇಕಾಗುತ್ತೆ, ಬೇರೆ ಆಪ್ಷನ್ನೇ ಇಲ್ಲ. ಈಗ ಆಲ್ರೆಡಿ 5 ಕ್ಯಾಂಡಲ್ ಆಯಿತು, 15 ನಿಮಿಷದ್ದು. ಇದು 6ನೇ ಕ್ಯಾಂಡಲ್ಲು. ಸೊ ಕೆಳಗೆ ಬರುತ್ತಾ ಮೇಲೆ ಹೋಗುತ್ತಾ ನೋಡೋಣ. ಸ್ಟೇ ಟ್ಯೂನ್ ಗೈಸ್. ಈಗ ನಾವು ಅಂದ್ಕೊಂಡಂಗೆ ಕರೆಕ್ಟಾಗಿ ಅಲ್ಲಿಗೆ ಬಂದ ನೋಡಿ ಇವಾಗ. ಸೊ ಇವಾಗ ಎಂಟ್ರಿ ಆಗೋಣ, ನೋಡೋಣ. ಒಂದು ಸ್ವಲ್ಪ ತಗೊಂಡು ಎಂಟ್ರಿ ಆಗೋಣ. ಯಾವುದು ಪ್ರೀಮಿಯಮ್ ತಗೋಬೇಕು ಅಂದರೆ ಈಗ 23,350 ತಗೋಣ. ಪ್ರೆಸೆಂಟ್ ಪ್ರೈಮ್ ಇದು ರೇಟು 264 ಲೋ ಆಗಿದೆ. ಸೊ ಇದೇ ರೇಟಿಗೆ ತಗೊತೀನಿ ನಾನೀಗ. ಇಲ್ಲ, ಪ್ರೆಸೆಂಟ್ ಪ್ರೈಸ್ಗೆ ಬೈ ಮಾಡೋಣ. ಸೊ ಗಾಯ್ಸ್ ಇವಾಗ 170 ರುಪೀಸಿಗೆ ಇದು ಬೈ ಆಗಿದೆ. 164 ಲೋ ಹೋಗಿದೆ, ಹೈಯೆಸ್ಟ್ 283 ಹೋಗಿತ್ತು. ಈಗ ನಾವೇನು ಮಾಡೋಣ ಅಂದರೆ 40 ಪಾಯಿಂಟ್ ರಿಸ್ಕ್ ತಗೊಳ್ಳೋಣ. ಯಾಕೆ ಅಂದರೆ ನೋಡಿ, ಇಲ್ಲಿಂದ ನಮಗೆ ಇದು ಸಪೋರ್ಟ್ ಅಂತ ಹೇಳಿದ್ದೇವೆ, ಈ ಲೋ. ಸೊ ಇಲ್ಲಿ ಒಂದು ಚಾನ್ಸ್ ಐತೆ ನಮಗೆ. ಸೊ ಹಂಗಾಗಿ 40 ಪಾಯಿಂಟು ರಿಸ್ಕ್ ತಗೊಳ್ಳೋಣ. 40 ಪಾಯಿಂಟ್ ರಿಸ್ಕ್ ತಗೊಂಬಿಟ್ಟು ನೋಡೋಣ. 40 ಪಾಯಿಂಟು ಅಂದರೆ 1300 2600 ರೂಪಾಯಿ ರಿಸ್ಕ್ ತಗೊತೀವಿ. ಸೊ ಸ್ಟಾಪ್ ಲಾಸ್ ಇಟ್ಬಿಟ್ಟು ಕೈ ಬಿಟ್ಬಿಡ್ತೀನಿ. ನೋಡೋಣ, ಸದ್ಯಕ್ಕೆ ಈಗ ಏನು ಮಾಡೋದಿಲ್ಲ ಅದನ್ನ. ಅದಕ್ಕೆ ಪೇಷನ್ಸಾಗಿ ಕಾಯ್ತಾ ಇದ್ದೆ ನಾನು, ಮೇಲರ ಹೋಗಲಿ ಕೆಳಕರ ಹೋಗಲಿ ಅಂತ. ನಾವು ತಗೊಂಡಿರೋದು 160-70ಗೆ 164 ಹೋಗಿದೆ. 164 40 124. ಸೊ 124 ಸ್ಟಾಪ್ ಲಾಸ್ ಇಡೋಣ. 123 ನೋಡೋಣ. ಕೆಳಗೆ ಬಂತು ಅಂದರೆ ಬೇಕಾದ್ರೆ ಇನ್ನೊಂದು ಲಾಟ್ ಎಂಟ್ರಿ ಆಗೋದಾದ್ರೆ ಎಂಟ್ರಿ ಆಗೋಣ. ಸದ್ಯಕ್ಕೆ ಇದು ನಮ್ಮದು ಸ್ಟಾಪ್ ಲಾಸು. ಅಂದರೆ 4 ಪಾಯಿಂಟ್ ಎಕ್ಸ್ಟ್ರಾ ಆಯ್ತು. ಇವಾಗ ಅದು ಲೋ ಹೋಗಿತ್ತಲ್ಲ ನಮಗೆ, ಆ ಲೋದು 6 ಪಾಯಿಂಟು ಎಕ್ಸ್ಟ್ರಾ ಆಯಿತು. ಸೊ ಆ ಲೋದು 6 ಪಾಯಿಂಟು ಪ್ಲಸ್ 46 ಪಾಯಿಂಟ್ಸು ತಗೊಳ್ಳೇಬೇಕು. ಯಾಕೆ ಅಂದರೆ ನಾವು ಫಸ್ಟಿಂದ ಒಂದೇ ಲೆಕ್ಕ ಇಟ್ಕೊಳಂಗಿಲ್ಲ. ನಮಗೆ ಇಲ್ಲಿ 247 ಐತಲ್ಲ, ಇದು ಇಂಪಾರ್ಟೆಂಟ್. ಈ ಲೆವೆಲ್ ಇಂಪಾರ್ಟೆಂಟು. ಬಟ್ ಯಾಕೆಂದರೆ ಅಲ್ಲಿಂದ ಹೋಗಿ ರಿವರ್ಸು ಬರ್ಬೋದು, ಇಲ್ಲಿಂದನೇ ಮೇಲೆ ಹೋಗ್ಬೋದು. ಸೊ ನೋಡೋಣ, ದೊಡ್ಡದಾಗಿ ಸಿಕ್ತು ಅಂದರೆ ಅನುಕೂಲ. ಯಾಕೆಂದರೆ ನಾವು ಎಂಟ್ರಿ ಆಗಿರೋದು 350ರಲ್ಲಿ. ನಮ್ಮ ಟಾರ್ಗೆಟ್ ಬಂದುಬಿಟ್ಟು ಇಲ್ಲಿ 620 630 ಮೂವ್ ಆದರೆ ಒಳ್ಳೆ ಅನುಕೂಲ ಆಗುತ್ತೆ. ಸೊ ದೊಡ್ಡದಾಗಿ ಸ್ಟಾಪ್ ಲಾಸ್ ಇಟ್ಕೋಬೇಕಾಗುತ್ತೆ. ಇನ್ನೊಂದು ಸಲ ಬ್ರೇಕ್ ಆಗ್ಬೋದು. ನೋಡೋಣ ಗೈಸ್, ಎಲ್ಲ ಬಿಡೋ ಟೈಮಲ್ಲಿ ನಾವು ಎಂಟ್ರಿ ಆಗೋದು ಬುದ್ಧಿವಂತಿಕೆ ಲಕ್ಷಣ. ನೋಡೋಣ ಏನಾಗುತ್ತೆ, ಏನು ಬಿಡುತ್ತಾ ಇನ್ಫಾರ್ಮ್ ಮಾಡ್ತೀನಿ. ಇವಾಗ
ಮತ್ತೆ ಮಾರ್ಕೆಟ್ ನೋಡಿ, ನಾನು ತಗೊಂಡು 2 ಕ್ಯಾಂಡಲಿಗೆ 6,000 ರೂಪಾಯಿ ಪ್ರಾಫಿಟ್ ಆಗಿತ್ತು. ಸೊ ಅದನ್ನು ಬ್ರೇಕ್ ಮಾಡಲಿಲ್ಲ. ಈಗ ಇಲ್ಲಿ ಮತ್ತೆ ಬಂದಿದೆ, ನಮ್ಮ ಸೈಕ್ಲಿಕ್ ಲೈನ್ ಆಯ್ತು. ಇವಾಗ ಇಲ್ಲಿಂದ ನೆಕ್ಸ್ಟ್ ಅಪ್ ಮೂವ್ ಆಗಬೇಕು. ಇತ್ಲ ಕೆಳಗೆ ಬಿದ್ದರೆ ಎಕ್ಸಿಟ್ ಆಗಬೇಕಾಗತ್ತೆ. ಸೊ ನಾನೇನು ಮಾಡ್ತೀನಿ, ಸ್ಟಾಪ್ ಲಾಸ್ನ ಸ್ವಲ್ಪ ಕಡಿಮೆ ಮಾಡ್ತೀನಿ. ಇನ್ನು ಈ ಕಡೆಗೆ ಹೋದರೆ ಸ್ವಲ್ಪ ಅಪಾಯನೇ ಇರ್ತೈತಿ. ಸೊ ಇನ್ನೊಂದು 124 ಇದೆ, ನಾನು 140ಗೆ ಇಟ್ಬಿಡ್ತೀನಿ. ಅದನ್ನ 139ಗೆ ಆದಷ್ಟು ಪಾಯಿಂಟ್ ಉಳಿಲಿ. ಇಷ್ಟು ಇನ್ನೂ ಕೆಳಕೇನು ಹೋಗೋದು ಬೇಡ. ಅದು ಇನ್ಮೇಲೆ ಹೋಗ್ಬೇಕಾದ್ರೆ ಬಿದ್ದರೆ ಡೇಂಜರೇ. ಅದು 139 138ಗೆ ಇಡ್ತೀನಿ. ಸ್ವಲ್ಪ ಕಡಿಮೆನೇ ಲಾಸ್ ಆಗುತ್ತೆ, ಏನು ತೊಂದರೆ ಇಲ್ಲ. ಇವಾಗ ನನಗೆ ಟೋಟಲು ನಾನು 170 ತಗೊಂಡಿದ್ದೆ, ಅದು 264ಗೆ ಹೋಗಿದ್ದವನು. ಹೆಚ್ಚು ಕಮ್ಮಿ 6,000 ಪ್ರಾಫಿಟ್ ಅರ್ಧ ಗಂಟೆಗೆ ಬಂದಿತ್ತು. ಸೊ ನಾನು ಒಂದು ನಿರ್ಧಾರ ಇಟ್ಕೊಂಡೇನಿ, ಇದು ಬ್ರೇಕ್ ಮಾಡೋ ಸಾಧ್ಯತೆ ಐತಿ, ಸೈಕ್ಲಿಕ್ ಟೈಮ್ ಬೇರೆ ಐತಿ ಅನ್ನೋ ಉದ್ದೇಶಕ್ಕೆ ಇಷ್ಟ ತನಕನೇ ಕಾದ್ದನಂತೆ. ಸೊ ಅದಕ್ಕೆ ಅದನ್ನ ಸ್ವಲ್ಪ ರೆಡ್ಯೂಸ್ ಮಾಡೋಣ. ಬಿದ್ದರೆ ಬೀಳಲಿ, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಲಾಸ್ ಆಗುತ್ತೆ. ನಮ್ಮ ಅನಿಸಿಕೆ ಪ್ರಕಾರ ಇರಲಿ, ಏಕೆಂದರೆ 313 ಇಲ್ಲಿ ಬ್ರೇಕ್ ಮಾಡಬೇಕದು. ಅದಾದಮೇಲೆ ನಮಗೆ ನೆಕ್ಸ್ಟ್ ಇದು ಬ್ರೇಕ್ ಮಾಡಬೇಕಾದ್ರೆ ಇಲ್ಲಿ ಇವೆರಡರ ಮಧ್ಯೆ ಬಂದು ಹೋಗ್ಬೋದು. ಇವೆರಡರ ಮಧ್ಯೆ ಅಂದರೆ 250 ಹಿಂಗೆ ಐತದು. ನೋಡೋಣ ಗೈಸ್ ಏನಾಗತ್ತೆ, ನೋಡಿಬಿಟ್ಟು ಡಿಸೈಡ್ ಮಾಡ್ತೀನಿ. ಡ್ಯೂಟಿ ಹೋಗೋ ಟೈಮ್ ಆಯ್ತು ಈಗ. ಸೊ ಟ್ರಿಗರ್ ಆದರೆ ಆಗಲಿ. ಓಕೆ ಗೈಸ್, ಯಾವುದೇ ಕಾರಣಕ್ಕೂ ಅಪ್ಡೇಟ್ ಮಾಡ್ತೀನಿ ಆಮೇಲೆ. ಗೈಸ್ ನಾನು ಇಲ್ಲಿ ಬೈ ಮಾಡಿದ್ದೆ, ಅದಾದ ತಕ್ಷಣ ನೆಕ್ಸ್ಟ್ ಕ್ಯಾಂಡಲು ಅದರ ನೆಕ್ಸ್ಟ್ ಈ ಥರ ಹೋಯ್ತು ನೋಡಿ. ನಾನು ಬೈ ಮಾಡಿದ್ದು ಎಲ್ಲ ಬೀಳ್ತೈತಿಂದ ನಾನು ಎಂಟ್ರಿ ಆಗ್ತೀನಿ ಅಂತ ಹೋದೆ. ಸೊ ಕರೆಕ್ಟ್ ಎಂಟ್ರಿ ಆದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಇಲ್ಲಿ ಹೆಚ್ಚು ಕಮ್ಮಿ 6,000 ರೂಪಾಯಿ ಪ್ರಾಫಿಟ್ ಆಯಿತು ಅರ್ಧ ಗಂಟೆಯಲ್ಲಿ. ಬಟ್ ನಾನು ಎಕ್ಸಿಟ್ ಆಗಲಿಲ್ಲ. ನಂದು ಪ್ಲಾನಿಂಗ್ ಏನಿತ್ತು ಅಂದರೆ ಕ್ಲೋಸ್ ಆಗುತ್ತೆ ಅನ್ನೋ ಮೈಂಡ್ಸೆಟ್ ಅಷ್ಟೇ ಇಟ್ಕೊಂಡಿದ್ದು ನಾನು. ಸೊ ಕೊನೆಗೆ ಇಷ್ಟೆಲ್ಲ ಆಟ ಆಡ್ಬಿಟ್ಟ ಅಂದ್ರೆ ಅವನು ನೋಡಿ ಯಾವ ಥರ ಆಟ ಆಡ್ಬಿಟ್ಟ. ನಾನು ನೋಡಿ ಇಲ್ಲಿ 23,331.8 ಇದ್ದದ್ದು ವಾಪಸ್ ಹಂಗೆ ಹೋಗಿ 2 ಕ್ಯಾಂಡಲ್ಗೆ 6,500 ರೂಪಾಯಿ ಪ್ರಾಫಿಟ್ ಆಗಿತ್ತು, ಜಸ್ಟ್ ಒಂದು ಲಾಟಿಗೆ. ಅದಾದಮೇಲೆ ನೋಡಿ 23,282 ಲೋ ಹೋದರೂ ಕೂಡ ನನ್ನ ಸ್ಟಾಪ್ ಲಾಸ್ ಟ್ರಿಗರ್ ಆಗಿಲ್ಲ. ಸೊ ನಾನು ಅದಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ, ಇನ್ನೊಂದು ಲೋ ಇದೆಯಲ್ಲ ಇಲ್ಲಿ, ಆ ಇನ್ನೊಂದು ಲೋಗು ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇವೆರಡರ ಮಧ್ಯೆ ಬಂದು ಹೋಗುತ್ತೆ ಅಂತ ಅಂದೆ. ಅದೇ ಥರ 282 ಬಂದು ಹೋದವನು. ಬಟ್ 224 ಅದನ್ನ 124 ಸ್ಟಾಪ್ ಲಾಸ್ ಇಟ್ಟಿದ್ದೆ. ಅದಕ್ಕೆ ಇದು ಮಾಡೋಕ್ಕಾಗಲಿಲ್ಲ, ಸ್ಟಾಪ್ ಲಾಸ್ ಟ್ರಿಗರ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ನಾನು ಬಚಾವಾದೆ. ಅದನ್ನೆಲ್ಲ ದೂರದೃಷ್ಟಿ ನೋಡ್ಕೊಂಡೇ ಮಾಡಬೇಕು. ಸೊ ಅದು ಹಂಗಾಗಿ ನೋಡಿ ಈ ಥರ ಏನೆಲ್ಲ ಆಟ ಆಡುತ್ತೆ. ನಾನು ಆ್ಯಕ್ಚುಲಿ 2 ಕ್ಯಾಂಡ್ಲಲ್ಲಿ 6,500 ರೂಪಾಯಿ ಎಕ್ಸಿಟ್ ಆಗಿದ್ದರೆ ನನಗೆ ಒಂದೇ ಲಾಟ್ ತಗೊಂಡಿದ್ದು ನಾನು 6,000 ರೂಪಾಯಿ ಪ್ರಾಫಿಟ್ ಆಗಿತ್ತು. 170 ರೂಪೀಸ್ ತಗೊಂಡಿದ್ದೆ, 164 ಹೋಗಿದ್ದ, 264 ಹೋಗಿದ್ದ ಐ. ಸೊ ನನಗೇನು ಗ್ಯಾರಂಟಿ ಅಂದರೆ ಇಲ್ಲಿ ಇದು ಬೇರೆ ಇತ್ತಾ, ಇಲ್ಲಿ ಸೈಕ್ಲಿಕ್ ಲೈನ್ ಬೇರೆ ಇತ್ತಾ ನೋಡಿ. ಸೈಕ್ಲಿಕ್ ಲೈನ್ ಆದಮೇಲೆ ಒಂದು 2-3 ಕ್ಯಾಂಡಲ್ ಆಗೇ ಆಗುತ್ತೆಲ್ಲೋ. ಸೊ ಸೈಕ್ಲಿಕ್ ಲೈನ್ ಆದಮೇಲೆ ನನಗೆ ಒಂದು ದೋಜಿ ಥರ ಬಂತು, ಆಮೇಲೆ ಸ್ವಲ್ಪ ಕನ್ಫರ್ಮ್ ಆಯಿತು. ಅದಾದಮೇಲೆ ಈ ದೋಜಿ ಕ್ಯಾಂಡಲ್ ಹೈ ಕೊಟ್ಟ, ಸ್ವಲ್ಪ ಇನ್ನೂ ಕನ್ಫರ್ಮ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಏನು ಮಾಡಿದ, ಅದು ನಮ್ಮದು ಸೈಕ್ಲಿಕ್ ಲೈನ್ ಐತೆ ಅದರ ಹೈಟ್ ಅದಕ್ಕಂತ ಕ್ಲೋಸ್ ಮಾಡಿದ. ಸೊ ನನಗಿಲ್ಲೇ ಮತ್ತೆ 5,000 ರೂಪಾಯಿ ಪ್ರಾಫಿಟ್ ಆಗಿತ್ತು. 5,000 ರೂಪಾಯಿ ಅಂದರೆ ಈ ಲೋ ಬಂದಲ್ಲ, ಆವಾಗ ನಾನು ಏನು ಮಾಡಿದೆ, ನನ್ನ ಹತ್ರ ದುಡ್ಡು ಬೇರೆ ಇದ್ದಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಹಂಗಾಗಿ 24,450 ಸಿ ಇದು ಒಂದು ಲಾಟು ಬೈ ಮಾಡಿದ್ದೆ. ಸೊ ಹಂಗಾಗಿ ನನಗೆ ಆಲ್ರೆಡಿ ಇಲ್ಲೇ 5,000 ರೂಪಾಯಿ ಇಲ್ಲಿಗೆ ಈ ಕ್ಯಾಂಡಲಿಗೆ ಅಂತ ಮುಂಚೆನೇ 5,000 ರೂಪಾಯಿ ಪ್ರಾಫಿಟ್ ಆಗಿತ್ತು. ಇಲ್ಲಿ ನೋಡಲಿಲ್ಲ ನಾನು. ಸೊ ಆ್ಯಕ್ಚುಲಿ ಇಲ್ಲಿ 6,000-7,000 ರೂಪಾಯಿ ಇರ್ಬೋದು ಐ ಥಿಂಕ್.
ಈ ಥರ ಎಲ್ಲ ಆಗುತ್ತೆ ಗಾಯ್ಸ್, ಏನು ಮಾಡೋಕ್ಕಾಗಲ್ಲ ಒಂದು ಡಿಸಿಷನ್ ತಗೊಂಡ್ಮೇಲೆ. ಬಟ್ ನಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆಗಲಿಲ್ಲ, ಯಾಕೆ? ಸೊ ನಾವು ಪರ್ಫೆಕ್ಟ್ ಎಂಟ್ರಿ ತಗೊಂಡ್ವಿ, ಸ್ಟಾರ್ಟಿಂಗೇ ಪರ್ಫೆಕ್ಟ್ ಎಂಟ್ರಿ ತಗೊಂಡ್ವಿ. ಇಲ್ಲಿ ಕೆಳಗೆ ಬಂದಮೇಲೆ ತಗೊಂತೀನಿ ಅಂತ ಹೇಳಿದ್ದೆ, ಹಂಗೆ ತಗೊಂಡೆ ನಾನು. ಸೊ ಅದು ಪರ್ಫೆಕ್ಟ್ ನಿರ್ಧಾರ, ಏನು ತೊಂದರೆ ಇಲ್ಲ. ಬಟ್ ಇದು ಕ್ಲೋಸ್ ಆಗಲಿಲ್ಲ, ಅದು ನಮಗೆ ಹೊಡೆತ ಕಟ್ಟಿದ್ದಷ್ಟೇ. ಸೊ ಇಲ್ಲಿ ನಾನು ಅರ್ಧ ಗಂಟೆಲೆ ಕೊಟ್ಟಿದ್ರೆ ಒಂದು ಫಸ್ಟೇ 6,000 ರೂಪಾಯಿ ಬರೋದು. ಅದಾದಮೇಲೆ ಮತ್ತೆ ಕೆಳಗೆ ಎಂಟ್ರಿ ತಗೊಂಡ್ರೆ ಇನ್ನೂ ಜಾಸ್ತಿನೇ ಲಾಭ ಬರ್ತಾಯಿತ್ತು. ನಾನು ಹಂಗೆ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಪದೇ ಪದೇ ಯಾಕೆ ಮಾಡೋದು ಅಂತ. ನಮ್ಮ ಸೈಕ್ಲಿಕ್ ಲೈನ್ ಆದಮೇಲೆ 1 ಕ್ಯಾಂಡಲು 2 ಕ್ಯಾಂಡಲ್ ಆಯಿತು. ಇದಾದಮೇಲೆ ನಮ್ಮ ಸೈಕ್ಲಿಕ್ ಲೈನ್ ಈ ಬ್ಯಾಗ್ ಕ್ಲೋಸ್ ಮಾಡ್ತಲ್ಲ, ಸೊ ನಾನು ಕನ್ಫರ್ಮ್ ಅಂದ್ಕೊಂಡೆ. ಬಟ್ ಆಮೇಲೆ 3 ಕ್ಯಾಂಡ್ಲು ವೇಸ್ಟ್ ಮಾಡಿಬಿಡ. ಮೋಸ್ಟ್ಲಿ ಐ ಥಿಂಕ್ ನಾಳೆಗೆ ಸಾಧ್ಯ ಇರ್ಬೋದು, ಗೊತ್ತಿಲ್ಲ, ಮಂಡೆಗೆ. ಹಿಂಗೆ ಆಯಿತು ಗಾಯ್ಸ್, ಏನು ಮಾಡೋಂಗಿಲ್ಲ. ಟೋಟಲಿ ಇವತ್ತಿಂದು ಏನು ಪ್ರಾಫಿಟ್ ಅಂತ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ನೋಡಿ, ಇದು ಫಸ್ಟಿಗೆ ತಗೊಂಡದ್ದು ಲಾಟ್, ಇದು 23,350. ಇದರಲ್ಲಿ ನನಗೆ ಆ್ಯಕ್ಚುಲಿ 6,000 ರೂಪಾಯಿ ಪ್ರಾಫಿಟ್ ಆಗಿತ್ತು ಇದೊಂದೇ ಲಾಟಲ್ಲಿ. ಸೊ ಅವ್ನು ಕೆಳಗೆ ಬಂದಲ್ಲ, ಸೊ ಅದಾದಮೇಲೆ ಇದನ್ನ 112 ರೂಪಾಯಿ ತಗೊಂಡೆ. ಸೊ ಇದು 84 ರೂಪಾಯಿ ಲಾಸ್ ಆಯಿತು. ಇದು 500 ರುಪೀಸ್ ಲಾಭ ಆಯಿತು. ಟೋಟಲ್ 400 ರೂಪಾಯಿ. ಬ್ರೋಕರೇಜ್ ಎಲ್ಲ ಕಳೆದು 300 ರೂಪಾಯಿ ಪ್ರಾಫಿಟ್ ಆಯಿತು ಅಷ್ಟೇ ಇವತ್ತು. ಯಾಕೆ ಈ ಥರ ಮಾಡ್ಕೊಂಡೆ ಅಂದರೆ, ಬಟ್ ನಮ್ಮದು ಏಮಿತ್ತು, ಏಮಂದರೆ ಈ ಸೈಕ್ಲಿಕ್ ಲೈನ್ ಆದಮೇಲೆ ಸಾಧ್ಯತೆ ಐತಿ ಹೋಗೋದು, ಅದಾದಮೇಲೆ ನಮ್ಮ ಎಂಟ್ರಿ ಆಗೋ ಸಾಧ್ಯತೆ ಐತಿ ಅಂತ. ಬಟ್ಟು ಅದು ಯಾವುದೋ ಒಂದು RBI ಪಾಲಿಸಿ ಇತ್ತು. ಸೊ RBI ಪಾಲಿಸಿಯಲ್ಲಿ ರಿಜೆಕ್ಟ್ ಆಯಿತು, ಏನೋ ಗೊತ್ತಿಲ್ಲ, ಏನೋ ಚೇಂಜಸ್ ಮಾಡಿಲ್ಲ ಅಂತವರು. ಸೊ ಹಂಗಾಗಿ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಗೈಸ್, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಹಂಗಾಗಿ ನಾನು ನೋಡಿ, ಇದಾದಮೇಲೆ ಇದೆಲ್ಲ ಆಯಿತು ಕತೆ ಬಿಡಿ. ನಾನು ಡ್ಯೂಟಿಗೆ ಹೋಗಿದ್ದೆ. ಡ್ಯೂಟಿಗೆ ಹೋದಾದ್ಮೇಲೆ 5,000 ರೂಪಾಯಿ, 5,000ರಿಂದ 7,000 ರೂಪಾಯಿ ಪ್ರಾಫಿಟ್ ಆಗಿತ್ತು ಇಲ್ಲಿ. ಮತ್ತೊಂದು ಲಾಟ್ ತಗೊಂಡಿದ್ನಲ್ಲ, 2 ಸೇರಿಬಿಟ್ಟು. ಆವಾಗಲೂ ಕೊಡಲಿಲ್ಲ ನಾನು. ನನ್ನ ಉದ್ದೇಶ ಏನೋ ಇದ್ರ ಮೇಲೆ ಹೋಗೋ ಸಾಧ್ಯತೆ ಐತಿ, ಇವತ್ತು 3 ಗಂಟೆ ಮೇಲಾದರೂ ಹೋಗ್ಬೋದು, ಅದ್ರ ಮೇಲೆ ಕೂತ್ಕೊಂಡೆ. ಬಟ್ ನನಗೆ ಲಾಸ್ ಆಗಲಿಲ್ಲ. ಯಾಕೆ ಹೇಳಿ? ಪರ್ಫೆಕ್ಟು ಇಲ್ಲಿ ಎಂಟ್ರಿ ತಗೊಂಡೆ ನಾನು. ಫಸ್ಟು ಯಾರೂ ತಗೊಳಕ್ಕೆ ಸಾಧ್ಯ ಇಲ್ಲ, ಪರ್ಫೆಕ್ಟ್ ಎಂಟ್ರಿ ತಗೊಂಡೆ ನಾನು. ಅದೊಂದೇ ತಾಳ್ಮೆಯಿಂದ ಕಾದೋದಕ್ಕೆ ಪರ್ಫೆಕ್ಟ್ ಎಂಟ್ರಿ ಸಿಕ್ತು. ಎಂಟ್ರಿ ಸಿಕ್ಕ ಅರ್ಧ ಗಂಟೆಗೆ 6,000 ರೂಪಾಯಿ ಪ್ರಾಫಿಟ್ ಆಯಿತು, ಅದನ್ನೂ ಬಿಟ್ಟೆ. ನನ್ನ ಉದ್ದೇಶ ಏನು, 23,490 ಮೇಲೆ ಹೋಗುತ್ತೆ, ನಮ್ದು ಅಚೀವ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. 2,600 ರೂಪಾಯಿ 700 ರೂಪಾಯಿ ರಿಸ್ಕ್ ತಗೊಂಡಿದ್ದೆ. 12,000ರಿಂದ 13,000 ರೂಪಾಯಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅದಾಗಲಿಲ್ಲ. ಬಟ್ ಸ್ಟಾಪ್ ಲಾಸು ನನಗೇನು ನಷ್ಟನೂ ಆಗಿಲ್ಲ. ತಾಳ್ಮೆಯಿಂದ ತಗೊಳೋದಕ್ಕೆ ನಮಗೆ ಒಂದು ಸೇಫ್ಟಿ ಸಿಕ್ತು, ಒಳ್ಳೆ ಎಂಟ್ರಿ ಸಿಕ್ತು. ಆ ಎಂಟ್ರಿ ಅಷ್ಟು ಸುಲಭ ಅಲ್ಲ ಅದು ಬ್ರೇಕ್ ಮಾಡೋದು. ಆ ಉದ್ದೇಶಕ್ಕೆ ನಾನು 40 ಪಾಯಿಂಟ್ಸ್ ಇಟ್ಟಿದ್ದು ಮುಂಚೆ. ಅಷ್ಟು ಸುಲಭವಾಗಿ ಬ್ರೇಕ್ ಮಾಡೋಕ್ಕಾಗಲ್ಲ. ಅದು ಎಷ್ಟೇ ಆಟ ಆಡ್ಬೋದು, ಏನೇ ಮಾಡ್ಬೋದು. ನೋಡೋಣ ಮಂಡೇ ಏನಾಗುತ್ತೋ ಗೊತ್ತಿಲ್ಲ. ಅಂದ್ಕೊಂಡದ್ದು ಪ್ರಕಾರನೇ ಬಂತು. ಬಟ್ 3 ದಿವಸ ಎಲ್ಲ ಪ್ರಾಫಿಟ್ ಆಗಿತ್ತು. ಇವತ್ತು ಲಾಸ್ ಏನಾಗಿಲ್ಲ ನನಗೆ. ಒಂದು 400 ರೂಪಾಯಿ ಪ್ರಾಫಿಟ್ ಆಯಿತು. ತೋರಿಸ್ತೀನಿ ನೋಡಿ ಗೈಸ್. ಟೋಟಲ್ 416 ರೂಪಾಯಿ ಆಗಿತ್ತು ಪ್ರಾಫಿಟ್ಟು. ಒಂದು 320ರಿಂದ 350 ರೂಪಾಯಿ ಪ್ರಾಫಿಟ್ ಆಗಿತ್ತು ಲೆಕ್ಕ, ಬ್ರೋಕರೇಜ್ ಎಲ್ಲ ಕಟ್ ಮಾಡಿದರೆ. 2 ಲಾಟ್ ಅಷ್ಟೇ ಮಾಡಿದ್ದು ನಾನು. ಇಲ್ಲೊಂದು ಲಾಟು ತಗೋಬೇಕು ಅಂದ್ರೆ ದುಡ್ಡು ಇಟ್ಕೊಳ್ಳೋದಿಲ್ಲ ನಾನು. ಯಾಕೆ ಅಂದರೆ ಹುಚ್ಚ ಬಚ್ಚ ಟ್ರೇಡ್ ಮಾಡಿ ಕಳ್ಕೊಳಬಾರ್ದು ಅನ್ನೋ ಉದ್ದೇಶಕ್ಕೆ ಕೂಡ ನಾನು ಯೂಟ್ಯೂಬಲ್ಲಿ ಹಾಕ್ತಿರೋದು. ನಿಮ್ಮಂಥರಿಗೆ 4 ಜನಕ್ಕೆ ಕಾಣ್ರೆ ನನಗೂ ಸ್ವಲ್ಪ ಭಯ ಇರುತ್ತೆ, ನನಗೂ ಸ್ವಲ್ಪ ನಿರ್ಧಾರ ತಗೊಳಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಥರ ಎಲ್ಲ ಟ್ರೇಡ್ ಮಾಡ್ತಿರೋದು. ಇವೆಲ್ಲ ಯಾವ ಲೆಕ್ಕಕ್ಕಿಲ್ಲ ನನಗೆ. ಆ್ಯಕ್ಚುಲಿ ನಾನು ಒಂದೊಂದು ಟೈಮು ಯೂಸ್ಲೆಸ್ ಟ್ರೇಡ್ ಮಾಡ್ತಾಯಿದ್ದೆ, ಅವನ್ನೆಲ್ಲ ಅವಾಯ್ಡ್ ಮಾಡ್ತಾಯಿದ್ದೀನಿ. ಇದೇ ಥರ ಒಂದು ಹೆಜ್ಜೆ ಇಟ್ಬಿಟ್ಟು ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಕ್ಕೆ ಬಂದು ಅದೇ ಥರ ಆಗ್ತಾಯಿತ್ತು. ಬಂಡವಾಳನೂ ಕಳ್ಕೊತಾ ಇದ್ದೆ ನಾನು. ಮಕ್ಕಳ ಫೀಸ್ ಓದೋದೆಲ್ಲ ಅವ್ರಿಗೇನು ಪ್ರಾಬ್ಲಮ್ ಮಾಡಲ್ಲ. ಎಕ್ಸ್ಟ್ರಾ ಉಳಿದಿರೋ ಅಮೌಂಟಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೆ.
ಬಟ್ ಅದು ಏನು ಮಾಡೋಕ್ಕಾಗಲ್ಲ. ಒಂದು ಟೈಮು 20-30 ಸಾವಿರ ರೂಪಾಯಿ ಪ್ರಾಫಿಟ್ ಮಾಡ್ತಾಯಿದ್ದೆ, ಮತ್ತು ಅದು ಹೋಗಿ ನನ್ನ ಬಂಡವಾಳನೂ ಕಳೀತಾಯಿತ್ತು, ಇದೇ ಥರ ಆಗ್ತಾಯಿತ್ತು. ಸೊ ಇನ್ಮೇಲೆ ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಈ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಇನ್ನು ಏನೇನು ಆಕತ್ತೆ, ಏನೇನು ಬಿಡುತ್ತೋ. ಟೋಟಲಿ ಈಗ 5 ವಾರ ಸಕ್ಸಸ್ಫುಲ್ ಆಯಿತು. ಇವತ್ತಿಗೆ ಕ್ಲೋಸ್ ಆಯಿತು 5 ವಾರನೂ ನಾನು ಹುಷಾರಾಗಿದ್ದೀನಿ, ಆರೋಗ್ಯವಾಗೇ ಇದ್ದೀನಿ, ಲಾಭದಲ್ಲೇ ಇದ್ದೀನಿ, ಏನೂ ತೊಂದರೆ ಇಲ್ಲ. ಬಟ್ ನನಗೆ 1 ವರ್ಷ ಇದೇ ಥರ ಮೇಂಟೈನ್ ಮಾಡಬೇಕು ಅಂತ ಆಸೆ ಐತಿ. ಆ 1 ವರ್ಷ ನಾನು ಏನಾದರೂ ಮೇಂಟೈನ್ ಮಾಡಿದರೆ ನಾನು ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀನಿ. ನಾವು ಕಳ್ಕೊಳ್ಳಿದ್ರೆ ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು 100 ರೂಪಾಯಿ ಲಾಸ್ ಆದರೆ ಲಾಭ ಆದರೆ ಸಾಕು ನನಗೆ. ಆ ವೀಕಿಗೆ ಹೇಳ್ತಿರೋದು, ಒಂದು ವೀಕಲ್ಲಿ 100 ರೂಪಾಯಿ ಲಾಭ ಆದರೂ ಸಾಕು, ಆ ವೀಕ್ ಕಳ್ಕೋಬಾರ್ದು. ಆದರೂ ಕೂಡ 4th ವೀಕಲ್ಲಿ 6,500 ರೂಪಾಯಿ ಲಾಸ್ ಆಯಿತು. 5th ವೀಕಲ್ಲಿ ವಾಪಸ್ ಬಂದೆ. 5th ವೀಕ್ದು ನಾನು ಇವಾಗ ಡೀಟೇಲ್ ಹೇಳ್ತೀನಿ. ಸೋಮವಾರ ಒಂದು 250 ರೂಪಾಯಿನ ಪ್ರಾಫಿಟ್ ಆಗಿತ್ತು, ಅದೆಲ್ಲ ಬ್ರೋಕರೇಜೆಲ್ಲ ಕಳೆದು ಒಂದು 100 ರೂಪಾಯಿ ಬಂತು. ಅದು ಬೇಡ ಬಿಡಿ. ಫಸ್ಟು ಮಂಡೇದು 5th ವೀಕಲ್ಲಿ ಫಸ್ಟ್ ಮಂಡೇದು ಏನೂ ಯೂಸ್ ಆಗಿಲ್ಲ, 0 ಅಂತ ಇಟ್ಕೊಳ್ಳೋಣ. ಮಂಗಳವಾರ 4,000 ರೂಪಾಯಿ ಲಾಭ ಆಯಿತು. ಬುಧವಾರ 7,500 ರೂಪಾಯಿ ಲಾಭ ಆಯಿತು. ಗುರುವಾರ 1,800 ಇತ್ತು, 1,500 ರೂಪಾಯಿ ಇಟ್ಕೊಳ್ಳಿ. ಅದು ಗುರುವಾರದ್ದು 1,500 ರೂಪಾಯಿ ಲಾಭ. ಶುಕ್ರವಾರದ್ದು ನೀವೇ ನೋಡಿದ್ರಿ ಈಗ 400 ರೂಪಾಯಿ, ಅದು 300 ರೂಪಾಯಿ ಇಟ್ಕೊಳ್ಳಿ. ಸೊ ಮಂಗಳವಾರ 4, ಬುಧವಾರ 7.5, 11.5, ಗುರುವಾರ 1.5, 11.5, 1.5, 13, 15. ನಾನು ಇದು ಇವತ್ತಿನ ಬಿಟ್ಬಿಡಿ, ಏನಿಲ್ಲ, 400 ರೂಪಾಯಿ 300 ರೂಪಾಯಿ ಲೆಕ್ಕಕ್ಕಿಲ್ಲ. 13,000 ರೂಪಾಯಿ ಈ ವೀಕ್ದು 5th ವೀಕ್ದು ನನಗೆ 13,000 ರೂಪಾಯಿ ಪ್ರಾಫಿಟ್ ಆಯಿತು. ಲಾಸ್ಟ್ ವೀಕು 6,500 ರೂಪಾಯಿ ಕಳೆದಿದ್ದೆ, ಅದ್ರ ಡಬಲ್ ದುಡ್ಕೊಂಡು ಇವಾಗ. ಸೊ ಹಿಂಗೆ ಪ್ರಾಬ್ಲಮ್ಸ್ಗಳು ಬರ್ತಾಯಿದ್ರೆ ಅದು ಮೆಟ್ಟಿ ನಿಲ್ಲಬೇಕು. ನಾನು ಜಾಸ್ತಿ ದಿವಸ ಇದ್ದಷ್ಟು ನಾನು ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ತೀನಿ. ನಾನು ಚಿಕ್ಕ ಪುಟ್ಟ ಲಾಸಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಈಗ. ಯಾಕೆ ಅಂದರೆ ಒಂದು ದಿವಸ ಕಳ್ಕೊಂಡಿದ್ರೆ ನೆಕ್ಸ್ಟ್ ದಿವಸ ಪಡ್ಕೋಬೋದು, ಏನು ತೊಂದರೆ ಇಲ್ಲ. ಅದ್ರ ಬಗ್ಗೆ ಆ ಥರ ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗಲ್ಲ ಈಗ. ಫಸ್ಟ್ 3 ವೀಕಲ್ಲಿ ಆ್ಯಕ್ಚುಲಿ 1,00,000 ಮೇಲೆ 1,00,000 1,000 ಏನೋ ಹಿಂಗೆ ಬಂತು. 1,00,000 ಅಂತ ಇಟ್ಕೊಳ್ಳಿ ಫಸ್ಟ್ 3 ವೀಕಲ್ಲಿ. ಆಮೇಲೆ 6,500 ರೂಪಾಯಿ ಮೈನಸ್ ಆಯಿತು. ಟೋಟಲಿ 5th ವೀಕಲ್ಲಿ ನಮಗೊಂದು 6,500 ರೂಪಾಯಿ ಮೈನಸ್ ಮಾಡಿದ್ರು ಕೂಡ 6,500 ರೂಪಾಯಿ ಪ್ಲಸ್ ಆದಂಗೆ ಆಯ್ತು. 4th ವೀಕ್ ಲಾಸ್ಟ್ ಮೈನಸ್ ಮಾಡಿದ್ರು ಕೂಡ ಇನ್ನು 6,500 ರೂಪಾಯಿ ಪ್ರಾಫಿಟ್ ಆಯಿತು. ಈಗ ಟೋಟಲಿ 1,06,000 ರೂಪಾಯಿ ಪ್ರಾಫಿಟ್ ಇದ್ದೀನಿ. 5 ವಾರ ಸಕ್ಸಸ್ಫುಲ್ ಟ್ರೇಡರ್ ಆಗಿದ್ದೀನಿ. 5 ವಾರನೂ ಕೂಡ ಇದುವರೆಗೂ ನನಗೆ ಏನು ತೊಂದರೆ ಆಗಿಲ್ಲ. ನೆಕ್ಸ್ಟ್ ವೀಕು ನನ್ನದು ಫಸ್ಟ್ ಶಿಫ್ಟ್ ಇದೆ. ಬಟ್ ಈ ಥರ ಎಲ್ಲ ಡೀಟೇಲಾಗಿ ನಾನು ಈ ಥರ ಟ್ರೇಡ್ ಹಿಂಗೆ ಅಂತ ಪ್ಲ್ಯಾನ್ ಮಾಡಿ ಹೇಳೋಕ್ಕಾಗಲ್ಲ. ಡ್ಯೂಟಿ ಇಂದಮೇಲೆ ನಿಮಗೆ ಗೊತ್ತು, ನಮ್ಮ ಥರನೇ ನೀವು ಕೂಡ ಡ್ಯೂಟಿ ಹೋಗ್ತಾ ಇರ್ತೀರ. ಸೊ ಏನೋ ಒಂದು ಸೈಡ್ ಬಿಸ್ನೆಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಮಾಡ್ತಾಯಿರ್ತೀನಿ. ಪ್ರತಿಯೊಂದು ಡೀಟೇಲಾಗಿ ಹಿಂಗೆ ಹೋಗತಿ ಅಂತ ಎಲ್ಲ ಹೇಳೋಕ್ಕಾಗಲ್ಲ. ಏನಾದರೂ ಚಾನ್ಸ್ ಸಿಕ್ಕರೆ ಈ ಥರ ವಿಡಿಯೋ ಮಾಡಿ ಇಷ್ಟು ಪ್ರಾಫಿಟ್ಟು ಇಷ್ಟು ಲಾಸ್ ಅಂತ ಬೇಕಾದ್ರೆ ತಿಳಿಸ್ಬೋದು ಅಷ್ಟೇ ಹೊರ್ತು ಅದು ತಿಳ್ಸೋಕ್ಕಾಗಿಲ್ಲ. ಕೆಲಸ ಜಾಸ್ತಿ ಇತ್ತು ಅಂದರೆ ಟೋಟಲ್ ವೀಕ್ಲಿ ಫಸ್ಟ್ ಶಿಫ್ಟ್ ಓವರ್ ಆಲ್ ಏನಾಯಿತು ಅಂತ ಡೀಟೇಲಾಗಿ ಹೇಳ್ತೀನಿ. ಯಾಕೆಂದರೆ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ನಾನು ಡ್ಯೂಟಿ ಹೋಗ್ತಾಯಿರ್ತೀನಿ, ಕಂಪ್ನಿ ಕೆಲಸದ್ದು ಏನು ತೊಂದರೆ ಆಗಬಾರ್ದು ನನಗೆ, ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ. ಇದೆಲ್ಲ ಸೆಕೆಂಡ್ ಪ್ರಿಯಾರಿಟಿ. ಮಾಡದೇ ಇದ್ದರೆ ಏನು ತೊಂದರೆ ಇಲ್ಲ ನನಗೆ. ಸೊ ನಾನು ಸೆಕೆಂಡ್ ಶಿಫ್ಟಲ್ಲಿ ಅಷ್ಟೇ ಮಾಡಿದರೆ ಸಾಕು ಅಂತ ನಾನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡ್ಬಿಡ್ತೀನಿ. ಒಂದೊಂದು ಟೈಮು ಏನರ ಫ್ರೀ ಇದ್ದು ಕೆಲಸ ಇಲ್ಲ ಅಂದರೆ ಬೇಕಾದ್ರೆ ಟ್ರೈ ಮಾಡೋಣ. ನಾನು ಅಬ್ಸರ್ವೇಷನ್ ಮಾಡ್ತೀನಿ, ಡೈಲಿ ಅಬ್ಸರ್ವೇಷನ್ ಮಾಡ್ತೀನಿ. ಅಂಥ ಡೌಟ್ ಇತ್ತು ಅಥವಾ ಕೆಲಸ ಜಾಸ್ತಿ ಇತ್ತು ಅಂದರೆ ಫಸ್ಟ್ ಶಿಫ್ಟಲ್ಲಿ ಮಾತ್ರ ಯಾವ ಕಾರಣಕ್ಕೂ ಎಂಟ್ರಿ ಆಗಲ್ಲ. ನಾನು ಫ್ರೀ ಇದ್ದೆ ಬೈ ಚಾನ್ಸ್ ನೋಡೋಷ್ಟು ಟೈಮ್ ಇತ್ತು ಅಂದರೆ ದಯವಿಟ್ಟು ನಾನು ಎಂಟ್ರಿ ಆಗಿದ್ದು ಡೀಟೇಲ್ಸು ಏನರ ಪ್ರಾಫಿಟ್ ಅಂದರೆ ಟೈಮ್ ಇತ್ತು ವೀಡಿಯೋ ಮಾಡೋಕ್ಕೆ ಎಲ್ಲ ಇತ್ತು ಅಂದರೆ ಅದನ್ನು ದಾಖಲೆ ಸಮೇತ ಬೇಕಾದ್ರೆ ತೋರಿಸ್ತೀನಿ. ಇಲ್ಲ ಅಂದರೆ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಗಾಯ್ಸ್. ಪ್ರತಿಯೊಂದು ನಾನು ಎಲ್ಲ ಡ್ಯೂಟಿ ಹೋಗಿ ಇದೆಲ್ಲ ಮಾಡ್ಕೊತ
ಸೊ ಇದೆಲ್ಲ ತೋರಿಸಿದ್ದೀನಿ, ನೀವು ನಾನು ನಂಬಂಗಿದ್ರೆ ನಂಬೋದು. ಏಕೆಂದರೆ ಪ್ರತಿಯೊಂದು ತೋರ್ಸೋಕ್ಕಾಗಲ್ಲ. ಶಿಫ್ಟಲ್ಲಿದ್ದಾಗ ಸ್ವಲ್ಪ ನಮ್ಮನ್ನ ಅರ್ಥ ಮಾಡ್ಕೋಬೇಕು, ಕಷ್ಟಗಳು ಹೆಂಗೆ ಇರ್ತವೆ ಏನೇನು ತಾನು. ಫಸ್ಟ್ ಶಿಫ್ಟ್ ಹೋದಾಗ ಡ್ಯೂಟಿಯಲ್ಲಿ ಕೆಲಸಗಳು ಇರ್ತವೆ, ಆ ಕೆಲಸ ಮೇಂಟೈನ್ ಮಾಡ್ಕೊತ ಮಾಡಬೇಕು. ಒಂದು ವೇಳೆ ಸಿಕ್ತು ಫ್ರೀ ಇರೋ ಟೈಮ್ ಅಂದರೂ ಕೂಡ ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಮಾಡೋಕ್ಕಾಗಲ್ಲ. ಅದನ್ನ ಬೇಕಾದ್ರೆ ಏನಾದ್ರು ತೋರ್ಸೋಕ್ಕಂದ್ರೆ ಸಾಧ್ಯವಾದರೆ ಬೇಕಾದ್ರೆ ಮನೆಗೆ ಬಂದ ಮೇಲೆ ಅದಿತ್ತು ಅಂದರೆ ನಿಮಗೆ ಈ ಥರ ಆಯಿತು ಹಿಂಗೆ ಆಯಿತು ಅಂತ ಅದು ವೀಡಿಯೋ ಮಾಡೋಕ್ಕೆ ಸಾಕಾಗೋಷ್ಟಾದರೂ ನಮಗೆ ಟೈಮ್ ವೀಡಿಯೋ ಮಾಡಿರ್ಬೇಕು. ನಾನು ಬರೀ ಏನೋ ಒಂದು ಪ್ರಾಫಿಟ್ ಐತಿ ಇಷ್ಟು ಅಂತ ಅಂದ್ಕೊಳ್ಳಿ, ಅದನ್ನೇ ಒಂದು ವೀಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕಾಗಲ್ಲ. ಸೊ ಹಿಂಗೆ ಪ್ಲ್ಯಾನ್ ಮಾಡಿದ್ದು ಹಿಂಗೆ ಅಂತ ಅಂದರೆ ನಿಮಗೆ ಕೂಡ ಅರ್ಥ ಆಗುತ್ತೆ. ಸೊ ಟೋಟಲ್ ಓವರಾಲ್ ಒಂದು ವೀಕ್ದು ನಿಮಗೆ ಬೇಕಾದ್ರೆ ತೋರ್ಸಬೇಕು ಅಂದರೆ ತೋರಿಸ್ಬೋದು. ನೋಡ್ತೀನಿ, ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಖಂಡಿತ. ಅದು ಬೆಳಗ್ಗಿನ ಮುಂಚೆನೇ ಪ್ಲ್ಯಾನ್ ಮಾಡ್ಕೊತೀನಿ. ನಾನು ಡ್ಯೂಟಿ ಹೋಗೋದಕ್ಕಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಆ ವಿಡಿಯೋನ ರೆಕಾರ್ಡ್ ಮಾಡಿಟ್ಟಿರ್ತೀನಿ. ಕರೆಕ್ಟ್ ಆ ಥರ ಆಯಿತು, ನಾನು ಟ್ರೇಡ್ ಮಾಡಿದೆ ಅಂದರೆ ಅದೆಲ್ಲ ಸೇರಿಸಿ ಒಂದು ಅಟ್ಲೀಸ್ಟ್ ಒಂದು 7-8-10 ನಿಮಿಷ ಆದರೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದರೆ ಕಂಪ್ನಿಯಲ್ಲಿ ಅದು ವೀಡಿಯೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಮಾಡೋಕ್ಕೂ ಆಗೋದಿಲ್ಲ. ನಮ್ಮ ಕೆಲಸದ ಜೊತೆಗೆ ಅದೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಓಕೆ ಗೈಸ್, ಇವಾಗ ಟೋಟಲ್ 5 ವಾರದ್ದು ಡೀಟೇಲ್ ಹೇಳಿದ್ದೀನಿ ನಾನು. ಈ ಥರ ನಿಮಗೆ ಯಾರು ಕೂಡ ಪೊಸಿಷನ್ಸು ಇಷ್ಟು ಪ್ರಾಫಿಟ್ಟು ಇಷ್ಟು ಲಾಸು ಯಾರು ತೋರಿಸಲ್ಲ. ನಮ್ದು ಇದು ಮಾಡಿ ಕೇಳ್ರಿ, ಬೈ ಮಾಡಿರಿ, ಟಿಪ್ಸ್ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದನ್ನ ಯಾವುದನ್ನು ನಂಬಬೇಡಿ ಗೈಸ್. ಬಿಲ್ಕುಲ್ ಮಾರ್ಕೆಟ್ ಇದು ಎಷ್ಟು ಕ್ರಿಟಿಕಲ್ ಆಗಿರುತ್ತೆ ಪ್ರತಿಯೊಂದು ತೋರಿಸ್ತಾಯಿದ್ದೆ ನಾನು. ಈ ಥರ ತೋರಿಸೋದು ಅಷ್ಟು ಸುಲಭ ಆಗಲ್ಲ. ಏಕೆಂದರೆ ಮಾರ್ಕೆಟಲ್ಲಿ ಖಂಡಿತ ಲಾಸ್ ಆಗೇ ಆಗುತ್ತೆ. ಅಷ್ಟು ಸುಲಭವಾಗಿ ಯಾರೂ ಲಾಭ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಹಂತದಲ್ಲಿ ಎಸ್ಕೇಪ್ ಆಗೋದು, ಬುದ್ಧಿ ಉಪಯೋಗಿಸ್ಬೋದು, ಚಾಣಾಕ್ಷತನ, ನಾವು ಎಲ್ಲಿ ಹೆಂಗೆ ಎಕ್ಸಿಟ್ ಆಗಬೇಕು, ಹೆಂಗೆ ಇದು ಮಾಡಬೇಕು ಪ್ರತಿಯೊಂದು ಸಿಗುತ್ತೆ ನಮ್ಮ ಚಾನಲಲ್ಲಿ. ನಾನು ಒಂದು ವೇಳೆ ಆ ಥರ ಮಾಡಿದಾಗ ಅದನ್ನ ಹೈಲೈಟ್ ಮಾಡಿ ಹೇಳ್ತೀನಿ ನಿಮಗೆ. ನಾನು ಏನು ಮಾಡಿದೆ, ಹೆಂಗೆ ಎಸ್ಕೇಪ್ ಆದೆ, ಬೈ ಚಾನ್ಸ್ ಲಾಸ್ ಆಯ್ತಂದರೆ ಹೆಂಗೆ ಲಾಸ್ ಆಯಿತು ಪ್ರತಿಯೊಂದು ಹೇಳ್ತೀನಿ. ಯಾರು ಕೂಡ ತಮ್ಮ ಪೊಸಿಷನ್ಸ್ ಯಾರು ತೋರಿಸಲ್ಲ. ಎಂಥ ದೊಡ್ಡ ಸೆಲೆಬ್ರಿಟಿಗಳು ಆದರೂ ಕೂಡ ಮಾರ್ಕೆಟಲ್ಲಿ ಯಾರೂ ತೋರಿಸಲ್ಲ ಅವ್ರ ಪೊಸಿಷನ್ಸ್. ನಾನು ತೋರಿಸ್ತೀನಿ, ಖಂಡಿತ ತೋರಿಸ್ತೀನಿ. ನೀವು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಬೇಕು. ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಹಿಂಗೆ ಏನು ಎತ್ತ ಅಂತ. ನಾನು ನಿಜವಾಗ್ಲೂ ರಿಯಾಕ್ಟ್ ಮಾಡ್ತೀನಿ ಅದಕ್ಕೆ. ಕಳ್ಕೊಂಡೆ ಅಂತ ಹೇಳ್ತೀನಿ, ಪಡ್ಕೊಂಡೆ ಅಂತ ಹೇಳ್ತೀನಿ. ಯಾರಿಗೂ ಅಷ್ಟು ಸುಲಭ ಆಗಲ್ಲ ಇದು, ಈ ಥರ ಮಾಡೋದು. ಎಲ್ಲರೂ ತೋರಿಸ್ತಾರೆ ಇಷ್ಟು ಪ್ರಾಫಿಟ್ಟು ಅಷ್ಟು ಪ್ರಾಫಿಟ್ಟು, ನಮ್ಮದು ಚಾನಲ್ ಇದು ಮಾಡಿರಿ, ನಾವು ಇಷ್ಟು ರೂಪಾಯಿ ಕೊಟ್ಟು ಜಾಯ್ನ್ ಆಗಿ, ಆ ಥರ ಖಂಡಿತ ಅದನ್ನ ಯಾವುದೂ ಒಪ್ಪಾಡ್ರಿ. ಫಸ್ಟು ಕಲ್ತ್ಕೊಳ್ರಿ. ಮಾರ್ಕೆಟಲ್ಲಿ ಕಲ್ತ್ಕೊಂಡ್ರೆ ಮಾತ್ರ ನೀವು ಸಣ್ಣ ಅಮೌಂಟಲ್ಲಿ ಬೇಕಾದ್ರೆ ಟ್ರೇಡ್ ಮಾಡಿ ಹೋಗ್ಬೋದು. ಸುಮ್ಮನೆ ಯಾರೋ ಟಿಪ್ಸ್ ಕೊಡ್ತಾರೆ ಹಂಗೆ ಹಿಂಗೆ ಅಂತ ದಯವಿಟ್ಟು ಹೋಗಬೇಡಿ. ನಾನು ಕೂಡ ಯಾರಿಗೂ ಹಿಂಗೆ ಬೈ ಮಾಡಿರಿ, ಹಿಂಗೆ ಸೇಲ್ ಮಾಡಿರಿ ಅಂತ ಹೇಳಕ್ಕೆ ಹೋಗಲ್ಲ. ಎಲಿಯಟ್ ವೇವು, ನಿಯೋ ವೇವ್ ಥಿಯರಿ, ಕೆಲವು ಸ್ಟ್ಯಾಂಡಲ್ಲಿ ಹೆಂಗೆ ತಗೋಬೇಕು, ಹೆಂಗೆ ಎಕ್ಸಿಟ್ ಆಗಬೇಕು, ಹೆಂಗೆ ಎಂಟ್ರಿ ಆಗಬೇಕು, ಅವನ್ನೆಲ್ಲ ನನ್ನ ಚಾನಲ್ ನೀವು ತಿಳ್ಕೊಬೋದು. ಸೊ ಅದಕ್ಕೋಸ್ಕರನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ಏನೇ ಆಗ್ತಾಯಿದ್ರು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫಾಲೋನು ಕೂಡ ಮಾಡಿ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಮಾರ್ಕೆಟಲ್ಲಿ ನನ್ನ ಚಾನಲ್ನ ಖಂಡಿತ ಪೂರ್ತಿ ನೋಡಿ. ಬೋರ್ ಹೊಡಿತೈತಿ ಅಂತ ಮಾತ್ರ ತಿಳ್ಕೊಬೇಡಿ. ABC ಏನೋ ಹೇಳ್ತಾನೆ, XYZ ಏನಿದ್ರೆ ಡೌಟ್ ಕೇಳಿ. ಅವಾಗ ಅರ್ಥ ಆಯಿತು ಅಂದರೆ ನಿಮಗೆ ಆಟೋಮೆಟಿಕ್ಲಿ ನಿಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರು ಕೂಡ ಫ್ರೀಯಾಗಿ ಕೊಡ್ತಾರೆ ಟಿಪ್ಸು ಆ ಥರ ಹೋಗಬೇಡಿ ದಯವಿಟ್ಟು. ಅವೆಲ್ಲ ನೋಡಿ ಬಂದಿರೋ ನಾವು ಓನಾಗಿ ಕಲ್ತ್ಕೊಂಡ್ರೆ ಮುಂದೆ ನಾವು ರಿಟೈರ್ಡ್ ಆದರೂ ಕೂಡ ನಾವು ಒಬ್ಬರಾಗಿ ಟ್ರೇಡ್ ಮಾಡಿ ಲಾಭ ಮಾಡ್ಕೋಬೋದು. ದಿನಕ್ಕೆ 500 ರೂಪಾಯಿ ಸಿಗಲಿ, ಹಂಗೆ ಕೊಡ್ತಾರೆ ಕೂಲಿನ? ಯಾರು ಕೊಡಲ್ಲ.
₹1,000 ಸಿಗಲಿ, ಅದು ಮಾರ್ಕೆಟಲ್ಲಿ ಒಂದು ಟೈಮು 100-200 ರೂಪಾಯಿ ಸಿಕ್ಕರೂ ಓಕೆ, ಅಕ್ಸೆಪ್ಟ್ ಮಾಡಬೇಕು. ಒಂದು ವೇಳೆ ಕಳ್ಕೊಂಡ್ರೂ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಮಾಡೋದು ಬಿಸ್ನೆಸ್. ಯಾರು ಒಂದು ಹೋಟ್ಲ್ ಇಟ್ಟು ಅಂದ್ಕೊಟ್ಟು ಒಂದೇ ಪಟ್ಟಿಗೆ ಜನ ಬಂದು ತಿಂದುಬಿಡ್ತಾರ, ಒಂದೇ ಪಟ್ಟಿಗೆ ಪ್ರಾಫಿಟ್ ಆಗಿಬಿಡ್ತಾ. 6 ತಿಂಗಳು ಅವನು ಲಾಸು ಅಂತಲೇ ತಿಳ್ಕೊಬೇಕು, ಬಿಸ್ನೆಸ್ ಮಾಡಬೇಕು. ಆಮೇಲೆ ಜನಗಳು ಗಳಿಸೋದು ಅವನಿಗೆ ಮೇಲೆ ಡಿಪೆಂಡು. ಒಳ್ಳೆ ಕ್ವಾಲಿಟಿ ಟೇಸ್ಟು, ಕ್ವಾಂಟಿಟಿನೂ ಚೆನ್ನಾಗಿರ್ಬೇಕು, ಕ್ವಾಲಿಟಿನೂ ಚೆನ್ನಾಗಿರ್ಬೇಕು, ಒಳ್ಳೆ ಟೇಸ್ಟ್ ಇರಬೇಕು. ಹಂಗಿದ್ರೆ ಜನ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂತ ಬರ್ತಾರೆ, ತಿಂತಾರೆ, ಅವನಿಗೆ ಲಾಭ ಆಗುತ್ತೆ. 6 ತಿಂಗಳು ಅದಕ್ಕೆ ಕಷ್ಟಪಡ್ಬೇಕು ಅವನು. ಹಾಗೆ ನೀವು ಕೂಡ 6 ತಿಂಗಳು ಕಷ್ಟಪಡೋ ಬದಲಿ 6 ತಿಂಗಳು ತಿಳ್ಕೊಳ್ರಿ. ಮಾಹಿತಿ ಬಿಸ್ನೆಸ್ಸು ಅಂದ್ರೆ ಮಾರ್ಕೆಟು ಅಂದರೆ ಎಲ್ಲ ಒಂದೇ. ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ ಫಸ್ಟು. ಏನು, ಎಷ್ಟು ಲಾಟು, ಎಷ್ಟು ಕ್ವಾಂಟಿಟಿ, ಯಾವುದು, ಸೆನ್ಸೆಕ್ಸ್ ಎಷ್ಟು, ನಿಫ್ಟಿ ಎಷ್ಟು, ಬ್ಯಾಂಕ್ ನಿಫ್ಟಿ ಎಷ್ಟು, ಇವೆಲ್ಲ ತಿಳ್ಕೊಬೇಕು. ಆಪ್ಷನ್ಗೆ ಬರೋದಕ್ಕಿಂತ ಮುಂಚೆ ನೀವು ಸ್ಟಾಕ್ಗಳನ್ನ ಬೈ ಮಾಡೋದು, ಸ್ಟಾಕ್ಗಳನ್ನ ಸೆಲ್ ಮಾಡೋದು, ಆ ಥರ ಮಾಡೋದು ಒಳ್ಳೆಯದು. ತಿಳ್ಕೊಂಡ್ಬಿಟ್ಟು ಅದು ಕೂಡ ಅದಾದಮೇಲೆ ಈ ಆಪ್ಷನಿಗೆ ಬರಬೇಕು. ಆಪ್ಷನಲ್ಲಿ ತುಂಬ ದುಡ್ಡು ಐತಿ, ಕೋಟಿ ಗಟ್ಟಲೆ ಐತಿ. ಬಟ್ ಅದು ತಗೊಳಕ್ಕೆ ದಮ್ಮಿರ್ಬೇಕು. ದಮ್ಮು ಅಂದರೆ ಯಾವುದೋ ವಿದ್ಯೆ. ಆ ವಿದ್ಯೆ ಗೊತ್ತಿದ್ದರೆ ನೀವು ಖಂಡಿತ ತಗೊಂಡೋಗ್ತೀರ. ವಿದ್ಯೆ ಗೊತ್ತಿಲ್ಲ ಅಂದರೆ ಅದೊಂದು ರಾಶಿ ಐತಲ್ಲ, ಆ ರಾಶಿಗೆ ನಿಮ್ಮ ದುಡ್ಡು ಸೋದು ಹೋಗ್ತಾ ಇರ್ತೀರ. ಇದೇ ಈ ಮಾರ್ಕೆಟಿನ ತತ್ವ. ಸೊ ನಿಮಗೆ ಹೇಳ್ತಾ ಇದ್ದೀನಿ, ಯಾರು ಕೂಡ ಹುಚ್ಚ ನಾನು ಹೇಳಿದೆ, ನಾನು ಯಾರಿಗೂ ಈ ಥರ ಚಾನ್ಸ್ ಕೊಡಲ್ಲ. ಯಾಕೆಂದರೆ ನಾನು ಒಬ್ಬ ಸೆಬಿ ರಿಜಿಸ್ಟರ್ ಅಲ್ಲ. ಈ ಕಷ್ಟ ನಷ್ಟ ಕೂಡ ನಿಮ್ಮ ಹತ್ರ ಹಂಚ್ಕೊತಾ ಇದ್ದಾನೆ ಅಷ್ಟೇ. ನಾನೀಗ ಹಿಂಗಿರುತ್ತೆ, ಅದ್ರ ತಿಳ್ಕೊಳ್ಳಿ ಹೆಂಗಿರುತ್ತೆ ಕಷ್ಟ ನಷ್ಟಗಳು. ಹಂಗೆ ದುಡ್ಡು ಬಂದುಬಿಡಲ್ಲ ಯಾರಿಗೂ. ಅವೆಲ್ಲ ತಿಳ್ಕೊಂಡ್ಮೇಲೆ ಪ್ರಾಫಿಟ್ಟು, ಲಾಸು, ಲಾಭ ಆಗೋದು. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರೀಲೇಬೇಡಿ ಗಾಯ್ಸ್. ಇದೇ ಥರ ಏನೇ ಇದ್ದರೂ ಇಂಪಾರ್ಟೆಂಟ್ ವಿಷಯಗಳು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನೀವು ಮೆನ್ಷನ್ ಮಾಡ್ತೀನಿ. ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಆಯಿತು, ಎಲ್ಲೆಲ್ಲಿ ಏನೇನು ಆಯಿತು ಅಂತ ಎಲ್ಲ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ ಗೈಸ್. ಓಕೆ, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.